ಹೋಗುವ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗಮಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪಸ್ವಾಧ್ಯಾಯ ಶೇಷೋಷ ಕೃಷ್ಣಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಂಸಡಿಬಿಕರು ಬ್ರಾಹ್ಮಣ ದೂತನನ್ನು ಕಳಿಸಿದ್ದಾರೆ. ಆ ಬ್ರಾಹ್ಮಣ ತುಂಬ ಜ್ಞಾನಿ ಬ್ರಾಹ್ಮಣ. ಸೊ ಹೇಳ್ತಾನೆ, ಎಲ್ಲ ಭಗವಂತ ನಿಮಗೆ ಗೊತ್ತಿಲ್ಲದ್ದು ಯಾವುದೂ ಇಲ್ಲ, ಎಲ್ಲವೂ ನಿನಗೆ ತಿಳಿದಿರುವಂಥದ್ದು. ಆದರೂ ನಾನು ನನ್ನ ಕೆಲಸ ಮಾಡ್ತೇನೆ. ಅವ್ರು ಏನು ಹೇಳಿಕೊಟ್ಟಿದ್ದಾರೋ, ನಾನು ಏನು ಅವ್ರ ಪರವಾಗಿ ಏನು ಹೇಳಬೇಕೋ ಸೊ ಅದನ್ನು ಹೇಳ್ತೇನೆ. ಆದರೆ ಮೊದಲೇ ನನ್ನನ್ನು ಕ್ಷಮಿಸಿಬಿಡಿ. ಏನಂತ ಹೇಳಿದ್ರೆ, ತಪ್ಪು ಮಾಡಲಿಕ್ಕೆ ಬಂದಿದ್ದೇನೆ. ಏನಂತ ಹೇಳಿದ್ರೆ, ನಾನು ಯಾರ್ದು ದೂತ ಅದರ ಮೇಲೆ ಅಂದರೆ ನನ್ನ ಮುಖವೇ ಏನಂತ ಹೇಳಿದ್ರೆ ಅದು ಕೆಟ್ಟದು, ಬಾಯಿ ಇನ್ನೂ ಕೆಟ್ಟದು ಅಂತೇಳಿದರೆ ಅದೇ ನಾನು ಮಾತಾಡಬೇಕು. ಆದ್ದರಿಂದ ಅವರು ಹಾಗೆ ಹೇಳಿ ಕಳಿಸಿರುವಂಥದ್ದು. ಆದ್ದರಿಂದ ನನಗೆ ಬೇರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕರ್ತವ್ಯ ಮಾಡ್ತಾ ಇದ್ದೇನೆ, ನೀವು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣ ಹೇಳ್ತಾರೆ. ಸೊ ಏನಂತ ಹೇಳಿದ್ರೆ, ಈಗ ಅವರೊಂದು ರಾಜಸೂಯ ಯಾಗ ಮಾಡ್ತಾರಂತೆ. ಯಾಕೆ ಅಂತ ಹೇಳಿದರೆ, ರಾಜಸೂಯ ಯಾಗ ಮಾಡುವಂಥದ್ದು ಅದು ವೈಷ್ಣವ ಯಾಗ ಅಂತ ಹೇಳುವಂಥದ್ದು ಅದೇನು ಒಂದು ವಿಶೇಷವಾಗಿ ರುದ್ರಭಕ್ತರಿಗೆ ಹೇಳಿಸಿದ್ದೇನಲ್ಲ. ಆದರೂ ಏನಂತ ಹೇಳಿದರೆ, ಆ ರಾಜಸೂಯ ಯಾಗ ಮಾಡೋ ಉದ್ದೇಶ ಏನಂತ ಹೇಳಿದರೆ ಕೃಷ್ಣನನ್ನು ಸೋಲಿಸಬೇಕು ಆ ಮೂಲಕ. ಯಾಕಂತ ಹೇಳಿದರೆ ರಾಜಸೂಯ ಯಾಗ ಮಾಡುವಾಗ ಎಲ್ಲ ಕಪ್ಪ ಕಾಣಿಕೆ ಕೊಡಬೇಕಲ್ಲ. ಸೊ ಕೃಷ್ಣನಿಂದು ಕಪ್ಪ ಕಾಣಿಕೆ ಕೇಳಬೇಕು ಅಂದರೆ ಕೊಡಬೇಕವ, ಇಲ್ಲ ಅಂತ ಹೇಳಿದರೆ ಸೋಲಿಸಬೇಕು. ಅದಲ್ಲದೆ ಕೃಷ್ಣನ ಭಕ್ತರು ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಸೋಲಿಸಬೇಕು ಅಂತ ಅಲ್ಲ. ಬಾಕಿದವರು ತುಂಬ ರಾಜರೆಲ್ಲ ಇದ್ದಾರಲ್ಲ ಅಂತ ಹೇಳಿದ್ರೆ ಅವರೆಲ್ಲ ರುದ್ರ ಭಕ್ತರಲ್ವ, ನಮ್ಮ ಪಾರ್ಟಿಯವರೇ. ಅವರೆಲ್ಲ ಕಪ್ಪಗಾಣಿಕೆ ಕೊಟ್ಟುಬಿಡ್ತಾರೆ. ಯಾಕೆ ವಿರುದ್ಧ ಮಾತಾಡೋದಿಲ್ಲ. ಯಾರು ಅಂತ ಸಾಲ್ವ ರಾಜನ ರಾಜಸೂಯ ಯಾಗ ಮಾಡಿಸ್ತಾ ಇದ್ದಾನೆ, ಮಾಡಿಸ್ಲಿ ಅಂತೇಳಿ ಕೊಟ್ಟುಬಿಡ್ತಾರೆ. ಯಾಕಂತ ಎಲ್ಲ ಒಂದೇ ಪಾರ್ಟಿಯವರು ಅವರು. ಹಾಗಾದರೆ ಇಲ್ಲಿ ಅವರು ದ್ವೇಷ ಕಾಡ್ತಾ ಇರೋದು ಯಾರ ಮೇಲೆ? ಭಗವಂತನ ಮೇಲೆ. ಅಂದರೆ ವಿಷಯ ಏನಂತ ಹೇಳಿದರೆ, ಇವರಿಗೆ ದ್ವೇಷ ಕಾರಲಿಕ್ಕೆ ಯಾರು ಸಿಕ್ಕಿದ್ದ ಅಂತ ಹೇಳಿದರೆ ಭಗವಂತನೇ ಸಿಕ್ಕಿದ ಅಂತ ಹೇಳಿದರೆ ಎಂಥ ಒಂದು ಅವಸ್ಥೆ ನೋಡಿ. ಏನಂತ ಹೇಳಿದರೆ ನಮಗೆ ಆಗಿರ್ತದೆ ಅಂದರೆ ಶ್ರೀಕೃಷ್ಣ ಭಗವಂತನಿಗೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಬಾಕಿದ್ದವರಿಗೆ ಬಿಡ್ತಾರಾ ಅಂತ. ಇದು ಒಂದು ರೀತಿಯಲ್ಲಿ ತಿಳ್ಕೊಳ್ಳೋದು. ಇನ್ನೊಂದು ರೀತಿಯಲ್ಲಿ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಹೋಗಿ ಇವರಿಗೆ ಭಗವಂತನೇ ಸಿಕ್ಕಿದ್ನ ದ್ವೇಷ ಮಾಡಲಿಕ್ಕೆ, ಅಂಧ ತಮಸ್ಸಿಗೆ ಹೋಗಲಿಕ್ಕೆ. ಎಂಥ ಒಂದು ದುರದೃಷ್ಟ ಅವ್ರದ್ದು ಅಂತ ಹೇಳಿದ್ರೆ, ಈ ಸಾಲ್ವರಾಜ ಜರಾಸಂಧ ಇವರೆಲ್ಲ ಮಹಾ ದುರದೃಷ್ಟದಲ್ಲಿ ಹುಟ್ಟಿದ್ದಾರೆ ಅಂತ ಲೆಕ್ಕ. ಅಂತೇಳಿದರೆ ಹೋಗಿ ಯಾರ ದ್ವೇಷ ಮಾಡ್ತಾ ಇದ್ದಾರೆ? ಭಗವಂತನ ದ್ವೇಷ ಮಾಡ್ತಾ ಇದ್ದಾರೆ ಅಂತೇಳಿದರೆ ಇದಕ್ಕಿಂತ ಕೆಟ್ಟದ್ದು ಇನ್ಯಾವುದೂ ಇಲ್ಲ. ಅಂಥ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಗೊತ್ತೇ ಇಲ್ಲ ತಾವು ಇಷ್ಟೊಂದು ಕೆಟ್ಟದ್ದನ್ನು ಮಾಡ್ತಾ ಇದ್ದೇವಂತ. ಅಂತೇಳಿದ್ರೆ ಘೋರ ಅಂಧ ತಮಸ್ಸು ಅಂತೇಳಿದರೆ ಅಲ್ಲಿ ಲೇಷ ಮಾತ್ರವೂ ಸುಖ ಇಲ್ಲ. ಅಂಥ ಜಾಗಕ್ಕೆ ಹೋಗಲಿಕ್ಕಿದ್ದಾರೆ. ಎಂಥ ದುರದೃಷ್ಟವಂತರು ಅನ್ನುವಂಥದ್ದು ಇದು ಇನ್ನೊಂದು ಲೆಕ್ಕ. ಸೊ ಈ ರೀತಿಯಲ್ಲಿ ಆ ರಾಜದೂತ ಹೇಗೆ ಇನ್ನೇನು ಹೇಳ್ತಾನೆ ಅನ್ನುವಂಥದ್ದು ನೋಡುವ. ಸೊ ನೆಕ್ಸ್ಟ್ ಶ್ಲೋಕ ವೇಲಾರೆ 231. ಶ್ರೀ ಗುರುಭ್ಯೋ ನಮಃ. ಸ್ವಯಂ ಹಿ ರಾಜಸೂಯಿತಾಂ ಜರಾಸುತೋ ನ ಮನ್ಯತೆ ಯತೋ ಹಿ ವೈಷ್ಣವಂ ಕ್ರತುಂ ತಮಾಹುರೀಶ ವೈದಿಕಾಃ. 231ನೇ ಶ್ಲೋಕ. ಆ ಬ್ರಾಹ್ಮಣ ಹೇಳ್ತಾನೆ ಕೃಷ್ಣನಿಗೆ, ಎಲ್ಲೋ ನಿಯಾಮಕನೇ, ವೇದಜ್ಞರು ಆ ರಾಜಸೂಯ ಯಾಗವನ್ನು ಯಾವ ಕಾರಣದಿಂದ ವಿಷ್ಣುವೇ ದೇವತೆಯಾಗಿ ಉಳ್ಳದ್ದನ್ನಾಗಿ ಹೇಳುತ್ತಾರೋ ಆ ಕಾರಣದಿಂದ ಜರಾಸಂಧನು ತಾನು ರಾಜಸೂಯ ಕರ್ತೃತ್ವವನ್ನು ಇಚ್ಛಿಸುವುದಿಲ್ಲ ಅಂತ. ಸ್ವಯಂ ಹಿ ರಾಜಸೂಯಿತಾಂ ಜರಾಸುತೋ ನ ಮನ್ಯತೆ ಯತೋ ಹಿ ವೈಷ್ಣವಂ ಕ್ರತುಂ ತಮ್ ಆಹುಃ ಈಶ ವೈದಿಕಾಃ. ಹೇ ಈಶಾ, ಹೇ ಒಡೆಯ, ಬ್ರಾಹ್ಮಣನಿಗೆ ಗೊತ್ತು ನಾನು ಯಾರ ಹತ್ರ ಮಾತಾಡ್ತಿರುವಂಥದ್ದು ಅಂತ ಹೇಳಿದ್ರೆ ಭಗವಂತ ವಿಷ್ಣುವಿನ ಹತ್ರ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳುವಾಗ ಬ್ರಾಹ್ಮಣ ಹೇಳ್ತಾನೆ, ಹೇ ಈಶಾ, 14 ಲೋಕಗಳ ಒಡೆಯ, ಎಲ್ಲವೂ ನೀನು ಒಂದು ಪ್ರೇರಣೆ ಕೊಡಲಿಲ್ಲ ಅಂದರೆ ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾನೆ ಆ ಬ್ರಾಹ್ಮಣ ದೂತ, ಹೇ ಈಶಾ ಅಂತೇಳಿದರೆ ಎಲ್ಲದರ ನಿಯಾಮಕ ನೀನು. ಹೋಗಿ
ಯಾರು ನನ್ನನ್ನು ಕಳಿಸಿದ್ದಾರೋ ಅವರು ನಿನ್ನ ದ್ವೇಷ ಮಾಡ್ತಾರಲ್ಲ, ಎಂಥ ದುರದೃಷ್ಟ ಅವ್ರದ್ದು. ಹೇ ಈಶಾ ಅಂತ ಹೇಳ್ತಾನೆ. ತಮ್ಮ ಆಹುಹು ಈಶ ವೈದಿಕಾಹ. ಈಶಾ ಅಂತ ಹೇಳಿದರೆ ಹೇ ಈಶಾ, ಸ್ವಯಂ ಹಿ ರಾಜಸೂಯಿತಾಂ ಜರಾಸುತ ನ ಮನ್ಯತೆ. ಈಗ ಈ ಹಂಸಡಿಬಿಕರು ಅಂತ ಹೇಳಿದರೆ ಈ ಗ್ಯಾಂಗಿನ ಲೀಡರ್ ಯಾರು ಅಂತ ಹೇಳಿದರೆ ಜರಾಸಂಧ. ಜರಾಸುತ ಅಂದರೆ ಜರಾಸಂಧ. ಈ ಜರಾಸಂಧ ಸ್ವಯಂ ಹಿ ಅವನೇ ರಾಜಸೂಯಿತಾಂ ನ ಮನ್ಯತೆ. ರಾಜಸೂಯಿತಾಂ ಅಂದ್ರೇನು? ರಾಜಸೂಯ ಯಾಗವನ್ನು ನ ಮನ್ಯತೆ, ಅವನಿಗೇನು ಮಾಡಲಿಕ್ಕೆ ಮನಸ್ಸಿಲ್ಲ. ಯಾಕೆ? ಎರಡು ಕಾರಣ. ಒಂದು, ಅವನು ಮಹಾಶಿವಭಕ್ತ. ಯಾಕೆ ಮಾಡ್ತಾನೆ ಅವನು? ಯಾವುದು? ರಾಜಸೂಯ ಯೋಗ, ರಾಜಸೂಯ ಯಾಗ ಯಾಕೆ ಮಾಡ್ತಾನೆ? ಯತೋ ಹಿ ವೈಷ್ಣವಂ ಕ್ರತುಂ. ಇದನ್ನು ಎಲ್ಲರೂ ವೈದಿಕಾಹ ತಮ್ ಆಹು ಅಂತೇಳಿದರೆ, ಸಾಮಾನ್ಯವಾಗಿ ಎಲ್ಲ ವೈದಿಕರು ಏನು ಹೇಳ್ತಾರೆ ಅಂತೇಳಿದರೆ, ತಮ್ ಅಂತೇಳಿದರೆ ಆ ರಾಜಸೂಯ ಯಾಗವನ್ನು ಆಹುಹು ಹೇಳ್ತಾರೆ. ಏನಂತ? ಯತೋಹಿ ಯಾವ ಕಾರಣದಿಂದ ಅಂತೇಳಿದರೆ ವೈಷ್ಣವಂ ಕ್ರತುಂ. ಅದು ಮಹಾವಿಷ್ಣುವಿನ ಕುರಿತು ಮಾಡುವಂಥ ಯಜ್ಞ. ಅಂದರೆ ಶ್ರೀಕೃಷ್ಣನ ಕುರಿತೇ ಮಾಡುವಂಥ ಯಜ್ಞ ಅಂತ ಅವರಿಗೆ ಗೊತ್ತಿಲ್ಲ. ಅಂದರೆ ಈ ಮಹಾವಿಷ್ಣುವನ್ನು ಕುರಿತು ಮಾಡುವಂಥ ಯಜ್ಞ ಅಂತೇಳಿದರೆ ಇದರಲ್ಲಿ ಎರಡು ನಮೂನೆ ಅಂತೇಳಿದರೆ, ಅಂದರೆ ಮಹಾವಿಷ್ಣುವನ್ನೇ ಇವರು ದ್ವೇಷ ಮಾಡಿಕೊಂಡು ಮಹಾವಿಷ್ಣುವಿನ ಕುರಿತೇ ಇವರು ಯಜ್ಞ ಮಾಡ್ತಾರಲ್ಲ ಅಂತೇಳಿದರೆ ಸುಮಾರು ನಮೂನೆಲ್ಲ ಯೋಚನೆ ಮಾಡಬೇಕು. ಏನಂತೇಳಿದರೆ, ಒಂದು, ಅವರಿಗೆ ಮಹಾವಿಷ್ಣುವನ್ನು ದ್ವೇಷ ಮಾಡ್ತಾ ಇದ್ದೇವೆ ನಾವು ಅನ್ನುವಂಥದ್ದು ಪೂರ್ತಿಯಾಗಿ ಗೊತ್ತಿಲ್ಲ. ಕೃಷ್ಣ ಅಂದರೆ ಅವನೇ ಮಹಾವಿಷ್ಣು ಅಂತ ಅಂದರೆ ಸ್ವಲ್ಪ ಗೊತ್ತಾಗಿದೆ. ಅವನು ಗರುಡನನ್ನೇರಿ ಬಂದಿದ್ದಾನೆ ಅಂತೇಳಿದರೆ ಅವನು ವಿಷ್ಣುವೇ ಅಲ್ವಾ. ಆದರೂ ಕೂಡ ಏನಂತೇಳಿದರೆ ಈ ಪುರಾಣಗಳಲ್ಲೆಲ್ಲ ಏನು ಬರ್ತದೆ ಅಂತೇಳಿದರೆ ಅಸುರ ಮೋಹನಕ್ಕಾಗೋಸ್ಕರ ಬೇರೆ ಎಲ್ಲ ಕಥೆಗಳು ಬರ್ತದೆ. ಏನಂತ ಕಥೆಗಳು ಬರ್ತದೆ ಅಂತೇಳಿದರೆ, ಶ್ರೀರಾಮನು ಈ ರುದ್ರದೇವರನ್ನು ಪೂಜೆ ಮಾಡಿದ ರಾಮೇಶ್ವರದಲ್ಲಿ ಕಥೆಗಳು. ಅಂದರೆ ಶ್ರೀರಾಮನು ಅಂದರೆ ಈಶ್ವರ ಲಿಂಗವನ್ನು ಸ್ಥಾಪಿಸಿ ಹಾಗಾದರೆ ಈಶ್ವರನ ಪೂಜೆ ಮಾಡಿದ ಅಂತೇಳಿದರೆ ಅಂದರೆ ಈಶ್ವರ ದೊಡ್ಡದು ಹೌದಾ ಅಲ್ವಾ? ಅಂದರೆ ಶ್ರೀರಾಮನು ಈಶ್ವರನ ಪೂಜೆ ಮಾಡಿದ ಅಂತೇಳಿದರೆ ಏನರ್ಥ? ಈಶ್ವರ ಅಂತೇಳಿದರೆ ಮಹಾದೇವ, ಅವನ ಅಂಡರಿರುವುದು ಅವನ ಅಂತೇಳಿದರೆ ಕೆಳಗಿರುವಂಥವನು ಶ್ರೀರಾಮಚಂದ್ರ ಅಂತೇಳಿದರೆ ಇದೆಲ್ಲ ಅಸುರ ಮೋಹನಕ್ಕಾಗಿ ಮಾಡಿ ಇವರು ತಲೆ ಎಲ್ಲ ತಿಂದುಬಿಟ್ಟಿದ್ದಾರೆ. ಇದೆಲ್ಲ ಭಗವಂತನ ಕೆಲಸ. ಅಂದರೆ ಭಗವಂತ ಅಂದರೆ ಯಾರು, ಅವನ ವೈಭವ ಏನು, ಅವನ ಸಾಮರ್ಥ್ಯ ಏನು, ಇವರಿಗೆ ಅರ್ಥ ಆಗಬಾರ್ದು ಅಂತಿದ್ದಾನವ. ಅಂದರೆ ಅರ್ಥವ ಆಗಲಿಕ್ಕೆ ಬಿಡುವುದೇ ಇಲ್ಲ. ಸೊ ಇವರಿಗೆಲ್ಲ ಅಪಾರ್ಥ ಆದದ್ದೇ ಜಾಸ್ತಿ ಅಂತೇಳಿದರೆ, ಓ ಶ್ರೀರಾಮ ಈಶ್ವರ ಲಿಂಗವನ್ನು ಅಲ್ಲಿ ಸ್ಥಾಪಿಸಿದ್ದಾನೆ ನೋಡಿ, ಅಂದರೆ ಅಲ್ಲಿ ದೃಷ್ಟಾಂತವೇ ಉಂಟು. ಅಂದರೆ ಶ್ರೀರಾಮ ಈಶ್ವರ ದೇವರ ಕೆಳಗೆ ಅಂತೇಳಿದರೆ ನಿಯಾಮಕ, ಶ್ರೀರಾಮಚಂದ್ರ ನಿಯಾಮಕ ಅಲ್ಲ, ಈಶ್ವರ ದೇವರು ನಿಯಾಮಕ ಅಂತ ಈ ರೀತಿಯೆಲ್ಲ ಏನಂತೇಳಿದರೆ ಈ ಥರ ಎಷ್ಟೋ ಅಸುರ ಮೋಹನಕ್ಕೆ ಬಂದ ಕಥೆಗಳುಂಟು. ಆ ಕಥೆಗಳ ಆಧಾರದ ಮೇಲೆ ಶ್ರೀಕೃಷ್ಣನೇ ಮಹಾವಿಷ್ಣುವೇ ಮೇಲೆ ಅಂತ ಗೊತ್ತಿಲ್ಲ, ಒಂದು ಅದು ಕನ್ಫರ್ಮ್ ಆಗಲಿಲ್ಲ ಅವರಿಗೆ. ಎರಡನೇದು ಅಂದರೆ ರುದ್ರದೇವರೇ ಮೇಲೆ ಅಂತ ತಿಳ್ಕೊಂಡಿದ್ದಾರೆ. ನಂಬರ್ 2 ಏನಂತ ಹೇಳಿದರೆ ವಿಷ್ಣುವೇ ಆ ಶ್ರೀಕೃಷ್ಣ, ಅದು ಸಹ ಸರಿಯಾಗಿ ಗೊತ್ತಿಲ್ಲ. ಆಮೇಲಿಂದ ಒಂದು ವೇಳೆ ಇದು ವಿಷ್ಣುವನ್ನು ಕುರಿತು ಯಜ್ಞ ಮಾಡ್ತಾ ಇದ್ದೇವೆ ನಾವು ವಿಷ್ಣು ದೇಶಿಗಳು ಅಂತ ಗೊತ್ತಿದ್ದರೂ ಕೂಡ ಉದ್ದೇಶ ಬೇರೆ. ಉದ್ದೇಶ ಏನಂದರೆ ಶ್ರೀಕೃಷ್ಣನನ್ನು ಅವಮಾನ ಮಾಡಬೇಕು ಅಂತ, ಅದು ಉದ್ದೇಶ. ಸೊ ಹೀಗೆ ಬೇರೆ ಬೇರೆ ಉದ್ದೇಶ ಅಲ್ಲ. ಜರಾಸಂಧ ವಿರೋಧ ಮಾಡಬೇಕಲ್ವ? ಅದು ಯಾಕೆ? 2 ಕಾರಣ. ಒಂದು, ಅವನು ರುದ್ರ ಭಕ್ತನಾಗಿರೋ ಕಾರಣ ವಿಷ್ಣು ಯಾಗ ನೀವು ಯಾಕೆ ಮಾಡ್ತೀರಿ ಅಂತ ಹೇಳ್ಕೊಂಡು ಒಂದು ಸಲ ವಿರೋಧ ಮಾಡಬೇಕು. ಇದು ಇಲ್ಲ ಅದು ಒಂದೇ ಗ್ಯಾಂಗ್ರಿ ಅದು ಅಂತೇಳಿದರೆ ಅವನೇ ಲೀಡರು ಯಾರು? ಜರಾಸಂಧ. ಸೊ ಅವನಿಗೂ ಗೊತ್ತು ಇದರ ಉದ್ದೇಶ ಏನಂತೇಳಿದರೆ ಶ್ರೀಕೃಷ್ಣನಿಗೆ ಮಕ್ಕರ್ ಮಾಡೋದು ಅಂತ ಹೇಳ್ಕೊಂಡು ನಾವು ಹೇಳೋದು ಅಂತ ಉಂಟು. ನಮ್ಮ ಊರಿನ ಒಂದು ಗ್ರಾಮ್ಯ ಭಾಷೆ ಅದು. ಮಕ್ಕರ್ ಮಾಡೋದು ಅಂತ ಹೇಳಿದರೆ ಹೀಗೆ ಮಕ್ಕರ್ ಮಾಡೋದು ಅಂತ ತಮಾಷೆ ಮಾಡೋದು ಅಂತ, ಶ್ರೀಕೃಷ್ಣನಿಗೆ ತಮಾಷೆ ಮಾಡಬೇಕು ಅಂತ ಹೇಳ್ಕೊಂಡು ಈ ಯಾಗವನ್ನು ಮಾಡೋದು ಅಂತ. ಮುಂದೆಲ್ಲ ಗೊತ್ತಾಗ್ತದೆ ಯಾವ ರೀತಿಯೆಲ್ಲ ತಮಾಷೆ ಮಾಡ್ತಾರೆ ಅಂತ. ಆದರೆ ಅವರಿಗೆ ಅದೂ ಗೊತ್ತಿಲ್ಲ. ನಾವು ಯಾರಿಗೆ ತಮಾಷೆ ಮಾಡ್ತೇವೆ ಅಂತ ಹೇಳಿದರೆ ಭಗವಂತನಿಗೆ ತಮಾಷೆ ಮಾಡ್ತೇವೆ. ಈ ತಮಾಷೆಯ ಫಲ ಏನಂತೇಳಿದರೆ 100 ಪಟ್ಟು. ಒಂದು ತಪ್ಪು ಮಾಡಿದರೆ ಎಷ್ಟು ಶಿಕ್ಷೆ ಸಿಗ್ತದೋ ಅದರ 100 ಪಟ್ಟು ಶಿಕ್ಷೆ ಸಿಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ ಇವರಿಗೆ. ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಜರಾಸಂಧನು ಸುಮ್ಮನಿದ್ದಾನೆ, ಮಾಡಲಿ. ಸೊ ಶ್ರೀಕೃಷ್ಣನ ತಿರಸ್ಕಾರ ಈ ಮೂಲಕ ಆದರೂ ಆಗಲಿ. ಯುದ್ಧದಲ್ಲಿ ಹೇಗಿದ್ದರೂ ಸೋಲಿಸಲಿಕ್ಕೆ ಆಗಲಿಲ್ಲ. ಈ ರೀತಿ ಆದರೂ ಅವನನ್ನು ಮಾನಭಂಗ ಮಾಡುವ ಅಂತೇಳಿಬಿಟ್ಟು ಈ ರೀತಿ ಅವನು ಕೂಡ ಇದಕ್ಕೆ ಏನು ಮಾಡ್ತಾ ಇದ್ದಾನೆ? ಸಹಾಯ ಮಾಡುವಂಥದ್ದು ಮಾಡಿ ಅಂತ
ಪುಸಲಾಯಿಸುವುದು ಮಾಡ್ತಾ ಇದ್ದಾನೆ. 231ನೇ ಶ್ಲೋಕಕ್ಕೆ 231 ಇಲ್ಲ. ಈಶನಾದ ಕೃಷ್ಣನೇ, ಹೇ ಈಶ, ವೈದಿಕರು ರಾಜಸೂಯ ಯಾಗವನ್ನು ವೈಷ್ಣವ ಯಾಗವೆಂದು ಹೇಳುತ್ತಾರೆ. ವೈದಿಕಾಹ ತಮ್ ಆಹು, ಅದನ್ನು ಹೇಳುತ್ತಾರೆ ಏನಂತ, ವೈಷ್ಣವಂ ಕ್ರತುಂ. ಕ್ರತು ಅಂದರೆ ಯಜ್ಞ, ಯಾಗ, ಹೋಮ. ಸೊ ಏನಂತ ಹೇಳ್ತಾರೆ, ವೈಷ್ಣವಂ ಕ್ರತುಂ. ಯಾವುದನ್ನು, ರಾಜಸೂಯಿತಾಂ, ರಾಜಸೂಯ ಯಾಗವನ್ನು ವೈಷ್ಣವ ಯಜ್ಞ, ವೈಷ್ಣವ ಕ್ರತು ಅಂತ ವೈದಿಕರು ಹೇಳ್ತಾರೆ. ಆದ್ದರಿಂದ ನಾನು ಮಾಡೋದಿಲ್ಲ ಅಂತಿದ್ದಾನೆ ಜರಾಸಂಧ, ನನಗದೇನು ಬೇಡ ಅಂತ. ಅಲ್ಲ, ಅವರು ಮಾಡ್ತಾರೆ, ನಿನ್ನ ಶಿಷ್ಯರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮಾಡಲಿ, ಅವ್ರ ಉದ್ದೇಶ ಬೇರೆ ಉಂಟು. ಏನು, ವಿಷ್ಣುವನ್ನು ಏನು ಕುರಿತು ಏನು ಇದು ಮಾಡುವಂಥದ್ದು, ವಿಷ್ಣುವನ್ನು ಕುರಿತು ಭಕ್ತಿ ಮಾಡಲಿಕ್ಕೆ ಈ ಯಜ್ಞ ಮಾಡ್ತಾ ಇಲ್ಲ ಅವರು. ಇಲ್ಲಿ ವಿಷ್ಣುವಿನೇ ರೂಪದಲ್ಲಿರುವಂಥ ಕೃಷ್ಣನನ್ನು ಏನು ಮಾಡಬೇಕಂತ ಹೇಳಿದ್ರೆ ಅಪಮಾನ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಈ ರಾಕ್ಷಸ ಬುದ್ಧಿ ಅಂತ ಹೇಳಿದ್ರೆ ಎಲ್ಲಿವರೆಗೂ ಹೋಗ್ತದಂತ. ಅಂದರೆ ವಿಷ್ಣುವನ್ನು ಕುರಿತು ಒಂದು ಉದ್ದೇಶ ಏನಿರ್ತದೆ, ವಿಷ್ಣುವನ್ನು ಪೂಜಿಸಬೇಕಂತ ಇರುವ ಯಜ್ಞ. ಮಾಡುವ ಉದ್ದೇಶ ಏನು, ವಿಷ್ಣುವೇ ಶ್ರೀಕೃಷ್ಣ, ಆ ಶ್ರೀಕೃಷ್ಣನನ್ನು ತಿರಸ್ಕಾರ ಮಾಡಬೇಕಂತ. ಅಂದರೆ ಇವರು ಖಂಡಿತ ಯಾವುದಕ್ಕೆ ಅಂಧ ತಮಸ್ಸಿಗೆ ಹೋಗುವಂಥದ್ರಲ್ಲಿ ಏನು ಸಂಶಯವೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಸೊ ಅಲ್ಲಿಗೆ ಏನಾಗ್ತದೆ, 231ನೇ ಶ್ಲೋಕ ಮುಗೀತು. 232ನೇ ಶ್ಲೋಕ ಹೇಳಿದರೆ, ಸಮಿಚ್ಛತೋಚ್ಯುತ ಕ್ರತುಂ ಭವಂತಮೂಚತುಶ್ಚತೌ. 232ನೇ ಶ್ಲೋಕ. ಅವನು ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಈ ಹಂಸ ಡಿಬಿಕರು ಕೇವಲ ತಮ್ಮ ತಂದೆಗೆ ಕೀರ್ತಿಯನ್ನು ಇಚ್ಛಿಸುವವರಾಗಿ ಹಾಗೂ ನಿನ್ನನ್ನು ತಿರಸ್ಕರಿಸುವುದಕ್ಕಾಗಿ ಶ್ರೀಕೃಷ್ಣನೇ ದೇವತೆಯಾಗಿಯುಳ್ಳ ಯಾಗವನ್ನು ಮಾಡಲು ಇಚ್ಛಿಸುತ್ತಾರೆ. ಎಲ್ಲೋ ಅಚ್ಯುತನೇ, ಆ ಹಂಸ ಡಿಬಿಕರು ನಿಮ್ಮನ್ನು ಕುರಿತು ಈ ಮುಂದಿನ ಸಂದೇಶವನ್ನು ಹೇಳಿರುವರು ಅಂತ ಮುಂದುವರಿಸ್ತಾನೆ. ಇಮೌ ಪಿತುಃ ಯಶೋರ್ಥಿನೌ ಪರಾಭವಾಯತೆ ತಥಾ ಸಮಿಚ್ಛತೋ ಅಚ್ಯುತ ಕ್ರತುಂ ಭವಂತಂ ಊಚತುಶ್ಚತೌ. ಇಮೌ, ಇಮೌ ಅಂದರೆ ಇಬ್ಬರು, ಎಲ್ಲಿ ತೌ ಅಂತ ಬರ್ತದೋ ಇಬ್ಬರಿದ್ದಾರೆ ಅಂತ, ಹಂಸ ಡಿಬಿಕ ಇಬ್ಬರು. ಇಮೌ ಪಿತುಃ ಯಶೋರ್ಥಿನೋ, ಪಿತುಹು ತಂದೆಯ ದೆಸೆಯಿಂದ ಅಥವಾ ತಂದೆಯ ಪಂಚಮಿ ಅಥವಾ ಷಷ್ಠಿ ವಿಭಕ್ತಿ. ಸೊ ಪಿತುಃ ಯಶೋರ್ಥಿನೋ, ತಮ್ಮ ತಂದೆಗೆ ನಾವು ರಾಜಸೂಯ ಯಾಗ ಮಾಡುವುದರಿಂದ ಯಶಸ್ಸು ಸಿಗ್ತದೆ. ಅವರಿಗೆ ಬ್ರಹ್ಮಸಭೆಯಲ್ಲಿ ಅವರ ಮೃತ್ಯುವಿನ ನಂತರ ಬ್ರಹ್ಮಸಭೆಗೆ ಅವರಿಗೆ ಹೋಗುವಂಥ ಸೌಭಾಗ್ಯ ಸಿಗ್ತದೆ. ಅದು ಕ್ರಮ ಪ್ರಕಾರ ಮಾಡಿ ವಿಷ್ಣುವನ್ನು ಕ್ರಮ ಪ್ರಕಾರ ಪೂಜಿಸಿದರೆ ಭಕ್ತಿಯಿಂದ. ಇವರು ಮಾಡುವಂಥದ್ದು ತಾಮಸ ಯಾಗ, ಅಂದರೆ ವಿಷ್ಣುವಿನ ಕುರಿತು ಪೂಜಿಸುವಂಥ ಯಾಗದಲ್ಲಿ ವಿಷ್ಣುವನ್ನೇ ತಿರಸ್ಕಾರ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಇವರ ತಂದೆ. ಅವರು ಅಲ್ಲಿಗೆ ಯಾವುದು ಬ್ರಹ್ಮಸಭೆಗೆ ಹೋಗೋದಲ್ಲ, ನರಕಕ್ಕೆ ಹೋಗ್ತಾನೆ ಇವರು ಮಾಡುವ ಈ ಕೆಲಸದಿಂದ. ಇಮೌ ಪಿತುಹು ಯಶೋರ್ಥಿನೌ ಅಂತೇಳಿದರೆ ಹೇಳಿಕೊಳ್ಳಿಕ್ಕೆ ತಮ್ಮ ತಂದೆಗೆ ಯಶಸ್ಸು ಸಿಗಬೇಕು. ಯಶೋ ಅರ್ಥಿನೌ, ಯಶಃ, ಯಶಃ ಅಂತೇಳಿದರೆ ಕೀರ್ತಿ. ಸೊ ಅರ್ಥಿನೌ ಅಂತೇಳಿದರೆ ಅರ್ಥಿನ, ಅರ್ಥಿನ ಅಂದರೆ ಪ್ರಾರ್ಥಿನ, ಪ್ರಾರ್ಥಿಸುವಂಥವರಾಗಿ, ಅರ್ಥಿನ ಪ್ರಾರ್ಥಿನ. ಸೊ ಒಂದೇ. ಸೊ ಪಿತುಃ ಯಶೋರ್ಥಿನೋ, ಪಿತುವಿಗೆ ಯಶಸ್ಸನ್ನು ಪ್ರಾರ್ಥಿಸುವಂಥವರಾಗಿ. ಪರಾಭವಾಯತೆ ತಥಾ ಸಮಿಚ್ಛತೋ ಅಚ್ಯುತ ಕ್ರತುಂ ಭವಂತಂ ಊಚತುಹು. ಪರಾಭವಾಯ, ಪರಾಭವಾಯ ಅಂದರೆ ಯಾರನ್ನು ಸೋಲಿಸಲಿಕ್ಕೆ, ಪರಾಭವ ಅಂದರೆ ಸೋಲು, ಪರಾಭವಾಯ ಅಂದರೆ ಸೋಲಿಸುವುದಕ್ಕಾಗಿ. ಯಾರನ್ನು, ಭವಂತಂ ಅಂತ ಕೆಳಗೆ ಬಂದಿದೆ. ಭವಂತಂ, ಭವಂತಂ ಅಂದರೆ ನಿಮ್ಮನ್ನು, ಅಂದರೆ ನಿಮ್ಮನ್ನು ಸೋಲಿಸಬೇಕು, ನಿಮ್ಮನ್ನು ತಿರಸ್ಕರಿಸಬೇಕು, ನಿಮಗೆ ನಿರಾದರ ಮಾಡಬೇಕು, ಎಲ್ಲರೆದುರುಗಡೆ ಮುಖಭಂಗ ಮಾಡಬೇಕು ಶ್ರೀಕೃಷ್ಣನಿಗೆ ಅಂತ ಉದ್ದೇಶ ಇಟ್ಟುಕೊಂಡು ತೇ ಪರಾಭವಾಯ, ಭವಂತಂ ಪರಾಭವಾಯ,
ತೇ ಅವರು ತಥಾ. ಇನ್ನೊಂದು ಏನಂತ ಹೇಳಿದರೆ ಒಂದು ಪಿತು ಯಶಸ್ವಿನು, ಅಂದರೆ ಪಿತುವಿಗೆ ಈ ರಾಜಸೂಯ ಯಾಗದಿಂದ ಕೀರ್ತಿ ಸಿಗಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಒಂದು ಪ್ರಾರ್ಥನೆ ಮಾಡುವವರಾಗಿ, ಮಾಡುವುದು ಅಪಸವ್ಯ, ಪ್ರಾರ್ಥನೆ ಮಾಡುವುದೊಂದು. ಸೊ ಪ್ರಾರ್ಥನೆ ಮಾಡುವವರಾಗಿ ತೇ ಭವಂತಂ ಪರಾಭವಾಯ, ಅಂದರೆ ಭವಂತಂ ಅಂದರೆ ಯಾರು? ನೀವಂದರೆ ಯಾರು? ಶ್ರೀಕೃಷ್ಣ. ಅದು ಏನು ಹೇಳ್ತಾನೆ ಬ್ರಾಹ್ಮಣ? ಹೇ ಈಶಾ ಅಂತ ಹೇಳ್ತಾನೆ. ಹೇ ಈಶಾ ಅಂದರೆ ನೀನೇ ಮಹಾವಿಷ್ಣು, ನಿನ್ನನ್ನೇ ತಿರಸ್ಕಾರ ಮಾಡಿ ನಿನಗೇ ಒಂದು ಯಾಗ ಮಾಡ್ತಾರಂತೆ ಅಂತ ಹೇಳಿದ್ರೆ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ತಲೆ ಸರಿ ಇಲ್ಲದವರು ಬಟ್ ಏನು ಮಾಡೋದು? ಅವ್ರು ಹೇಳಿಕೊಟ್ಟದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಅವರಿಗೆ ತಲೆ ಸರಿ ಇಲ್ಲ ಅನ್ನೋವಂಥದ್ದು ಪೂರ್ತಿ ಸ್ಪಷ್ಟ ಬ್ರಾಹ್ಮಣ ಮಾತಾಡುವಾಗ. ಅಂದರೆ ಪಿತು ಯಶೋರ್ತಿನೋ, ತಂದೆಗೆ ಕೀರ್ತಿ ಸಿಗಬೇಕು, ಬ್ರಹ್ಮಸಭೆಗೆ ಹೋಗಬೇಕು ಈ ವಿಷ್ಣುವನ್ನು ಕುರಿತು ಮಾಡುವ ರಾಜಸೂಯ ಯಾಗದಿಂದ ಅನ್ನುವಂಥದ್ದು ಇದು ನಿಜವಾದದ್ದು. ಆದರೆ ಭವಂತಂ ಪರಾಭವಾಯ, ನಿಮ್ಮನ್ನು ಸೋಲಿಸಬೇಕಂತೆ. ಅಂದರೆ ಏನ್ರಿ ಇದು? ಪೂರ್ವಕ್ಕೆ ಹೋಗಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಪಶ್ಚಿಮಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಬಹಳ ಒಂದು ಏನಂತ ಹೇಳಿದರೆ ಸೋಜಿಗದ ಮಾತು. ಅಂದರೆ ದುರದೃಷ್ಟಕರ. ಈ ಹಂಸಡಿಬಿಗರು ತಮ್ಮನ್ನು ಮಹಾಚಕ್ರವರ್ತಿಗಳಂತ ತಿಳ್ಕೊಂಡಿದ್ದಾರೆ. ನಾವು ರಾಜಸೂಯ ಯಾಗ ಮಾಡೋದು ಯಾರು? ಮಹಾಚಕ್ರವರ್ತಿ ರಾಜಸೂಯ ಯಾಗ ಮಾಡೋದು. ಮಹಾಚಕ್ರವರ್ತಿ ಅಂತ ತಾವು ಆಗಬೇಕಂತ ಎಣಿಸ್ಕೊಂಡು ತಮ್ಮ ತಂದೆಗೆ ಬ್ರಹ್ಮಸಭೆಗೆ ಹೋಗಬೇಕು ಅಂತ ಎಣಿಸಿಕೊಂಡು ಮಾಡೋದು ಎಂಥದಂತ ಹೇಳಿದರೆ ಮೂರ್ಖಾಸಿನ ಕೆಲಸ. ಎಲ್ಲಿ ಈ ಮೂರ್ಖಾಸಿನ ಕೆಲಸ ಅಂದರೆ ಭಗವಂತನ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಚೂರು ಲೇಷ ಮಾತ್ರವೂ ಸುಖ ಇಲ್ಲದ ಅಂಧ ತಮಸ್ಸೆ ಹೋಗಿ ಸೇರ್ತಾರೆ. ಬ್ರಾಹ್ಮಣನಿಗೂ ಗೊತ್ತು, ಇದನ್ನು ಕೇಳ್ತಾ ಇರುವ ಕೃಷ್ಣನಿಗೂ ಗೊತ್ತು, ಇದನ್ನು ಕೇಳ್ತಾ ಇರುವಂಥ ಎಲ್ಲ ಯಾದವರಿಗೂ ಅರ್ಥ ಆಗ್ತಾ ಉಂಟು. ಅಂದರೆ ಎಂಥ ಒಂದು ಅಂತೇಳಿದ್ರೆ ಕೆಟ್ಟ ಜನರು, ಎಂಥ ಕೆಟ್ಟ ಜನರು ಮಾತ್ರ ಅಲ್ಲ, ಮೂರ್ಖ ಜನರು, ಮುಠಾಳರು. ಸೊ ಇವರು ಮಾಡುವಂಥ ಕೆಲಸ ಇಬ್ಬರಿಬ್ಬರು ಇವರು ಪಿತು ಯಶೋರ್ತಿನವು. ಆಮೇಲೆ ಭವಂತಂ ಪರಾಭವಾಯ ತೇ ಅವರು ಏನು ಮಾಡ್ತಾರೆ? ಸಮಿಚ್ಛತೋ ಅಂದರೆ ಇಚ್ಛೆ ಉಳ್ಳವರಾಗಿದ್ದಾರೆ. ಇಚ್ಛತಃ, ಇಚ್ಛಾ ಅಂದರೆ ಇಚ್ಛೆ, ಕನ್ನಡದ ಇಚ್ಛೆ. ಸೊ ಇಚ್ಛೆ ಉಳ್ಳವರಾಗಿದ್ದಾರೆ. ಅಂದರೆ ಈ ಥರ ಇಚ್ಛೆ ಉಳ್ಳವರಾಗಿದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಅಚ್ಯುತ ಕ್ರತುಂ ಅಂದರೆ ವಿಷ್ಣುವಿನ ಕುರಿತಾದ ಈ ಯಜ್ಞ ರಾಜಸೂಯ ಯಾಗವನ್ನು ಮಾಡಲು ಇಚ್ಛಿಸಿದ್ದಾರೆ. ಆಮೇಲೆ ಊಚತುಹು ಚ ತೌ ಅಂದರೆ ಆ ಇಬ್ಬರು ಊಚತುಹು ಇದನ್ನೆಲ್ಲ ಹೋಗಿ ಹೇಳಿ ಬಾ ಬ್ರಾಹ್ಮಣ ಅಂತ ನನ್ನನ್ನು ಕಳಿಸಿದ್ದಾರೆ. ಏನು ಮಾಡೋದು? ನಂದು ಪ್ರಾರಬ್ಧ ಹೋಗಿ ಆದರೆ ನಿಮಗೆ ನಾನು ಮೊದಲೇ ಕ್ಷಮೆ ಕೇಳಿಬಿಟ್ಟಿದ್ದೇನೆ. ನಂದು ಇದರಲ್ಲಿ ಏನಿಲ್ಲ. ಸೊ ನನಗೆ ಇದರಲ್ಲಿ ಒಂದು ಚೂರು ಲೇಪ ಇಲ್ಲ ಅಂತೇಳಿದರೆ ಪಾಪ ಅಂತೇಳಿದರೆ ಇಷ್ಟೆಲ್ಲ ಪಾಪದ ಮಾತಾಡಿದ ಮೇಲೆ ಲೇಪ ಇಲ್ವಾ ಅಂತ ಕೇಳಿದರೆ ಇಲ್ಲ, ನಾನು ಇದು ಮಾತಾಡುವಂಥದ್ದೆಲ್ಲ ಅವರ ಪರವಾಗಿ ಮಾತಾಡೋದು, ನಂದು ಇದರಲ್ಲಿ ಏನಿಲ್ಲ ಅಂತೇಳಿದರೆ ಪದ್ಮಪತ್ರ ಇವ ಅಂಬಸಿ, ಕಮಲದ ಎಲೆಯ ಮೇಲೆ ನೀರು ಬೀಳ್ತದೆ. ಮೇಲಿಂದ ನೀರು ಬಿದ್ದರೆ ಕೆಳಗೆ ಹರಿದು ಹೋಗ್ತದೆ, ಎಲೆ ಹಾಗೆ ಇರ್ತದೆ ಅಲ್ಲ. ನೀರು ಈಗ ಅದರ ಮೇಲೆ ನೀರು ಬಿತ್ತಲ್ಲ, ಹೌದು, ಅದೀಗ ಸ್ವಲ್ಪ ಇದು ಅಂತ ಇದ್ದರೆ ನೀರು ಬಿದ್ದ ಜಾಗದಲ್ಲಿ ಸ್ವಲ್ಪ ತೇವೆ ಇರಬೇಕಲ್ಲ, ಏನಿಲ್ಲ, ಕ್ಲೀನ್ ಇರ್ತದೆ, ನೀರು ಬಿದ್ದದ್ದೇ ಗೊತ್ತಾಗೋದಿಲ್ಲ. ಅಂದರೆ ಏನೂ ಅಂಟು ಇಲ್ಲ. ಹೇಗೆ ಪದ್ಮಪತ್ರ ಇವಾಂಬಸಿ ಈ ಬ್ರಾಹ್ಮಣ ಕೂಡ ಹೇಳ್ತಾ ಇದ್ದಾನೆ, ನಂದು ಏನೂ ಹೇಳ್ತಾ ಇಲ್ಲ, ನನಗೆ ಇದು ಯಾವ ಪಾಪವೂ ಇಲ್ಲ, ಲಗತೆ ಇಲ್ಲ, ಅವರು ಹೇಳಿದ್ದನ್ನು ನಾನಿಲ್ಲಿ ಹೇಳೋದು, ನನ್ನ ಕರ್ತವ್ಯ ನಾನು ಮಾಡೋದು ಅಂತ ಎಲ್ಲ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ. ಸೊ ಏನು ಹೇಳ್ತಾರೆ ಇದರಲ್ಲಿ ಅಂತ ಹೇಳಿದರೆ, ತಂದೆಯ ಕೀರ್ತಿಯನ್ನು ಬಯಸಿರುವ ಪಿತುರ್ಯಶೋರ್ಥಿನೌ ಯಶಃ ಪ್ರಾರ್ಥಿನೌ ಅರ್ಥಿನೌ ಇವರಿಬ್ಬರು ಇಮೌ ನಿನ್ನನ್ನು ಸೋಲಿಸಬೇಕಂತೇಳಿ ಭವಂತಂ ಪರಾಭವಾಯ ಈ ಯಾಗವನ್ನು ಅಂದರೆ ಅಚ್ಯುತ ಕ್ರತುಂ ಮಾಡಬೇಕಂತೇಳಿ ಇಚ್ಛತಃ ಬಯಸಿದ್ದಾರೆ. ಅವರಿಬ್ಬರು ಊಚತುಹು ಹೀಗೆ ತಿಳಿಸು ಅಂತ ನನಗೆ ಹೇಳಿದ್ದಾರೆ, ನಾನು ತಿಳಿಸ್ತಾ ಇದ್ದೇನೆ. ಭಗವಂತ ಮೊದಲೇ ಹೇಳಿಬಿಟ್ಟಿದ್ದಾನೆ ಬ್ರಾಹ್ಮಣ ಏನಂತ ಹೇಳಿದರೆ, ಹೇ ಈಶಾ ಅಂದರೆ ನನಗೂ ಗೊತ್ತು ನೀವು ಭಗವಂತ ಅಂದ, ಆದರೆ ನಾನು ಮಾಡುವ ಕೆಲಸ ನಾನು ಯಾಕೆ ಬಂದಿದ್ದೇನೋ ಆ ಕೆಲಸ ನಾನು ಕರ್ತವ್ಯ ಮಾಡ್ತಾ ಇದ್ದೇನೆ ಅಂತ ಇದ್ದರೆ ಕೃಷ್ಣನಿಗೂ ಅರ್ಥ ಆಗ್ತದೆ. ಈ ಬ್ರಾಹ್ಮಣ ಬಹಳ ಒಳ್ಳೆ ಸಾತ್ವಿಕ ಮನುಷ್ಯ, ಎಲ್ಲ ಗೊತ್ತಿದ್ದು ಜ್ಞಾನಿಯಾಗಿ ಮಾತಾಡ್ತಾ ಇದ್ದಾನೆ ಅನ್ನುವಂಥದ್ದು ಕೃಷ್ಣನಿಗೂ ಗೊತ್ತಾಗ್ತದೆ, ಎಲ್ಲ ಯಾದವರಿಗೂ ಗೊತ್ತಾಗ್ತದೆ. ನೆಕ್ಸ್ಟ್ ಶ್ಲೋಕ ಮೇಲಾರೆ ಸಂಶಯೋ ಭವಾನ್
ವೈಹಿನ ವಿಧಿ ಕ್ಷಮಸ್ವ ಮೇ ವಚಃ. 233ನೇ ಶ್ಲೋಕದಲ್ಲಿ ಯಾವ ಕಾರಣದಿಂದ ನೀನು ಸಮುದ್ರವೇ ಆಶ್ರಯವಾಗಿಲ್ಲವನು, ಆ ಕಾರಣ ಲವಣ ಸಮುದ್ರ ಸಂಬಂಧಿಗಳಾದ ಅಂದರೆ ರತ್ನಾದಿಗಳ ಬಹಳ ಭಾರ ಅಂದರೆ 20 ತರಗಳನ್ನು ಹಿಡಿದುಕೊಂಡು ನಮಗೆ ಒಪ್ಪಿಸತಕ್ಕದ್ದು ಎಂದು ಹೇಳಿರುತ್ತಾರೆ. ಈ ರೀತಿ ಹೇಳುವ ನನ್ನ ಮಾತನ್ನು ಕ್ಷಮಿಸುವಂತ ಬ್ರಾಹ್ಮಣ ಹೇಳ್ತಾನೆ. ಸಮುದ್ರ ಸಂಶ್ರಯೋ ಭವಾನ್ ಬಹೂನ್ ಪ್ರಗೃಹ್ಯ ಲಾವಣಾನ್ ಸುಭಾರಕಾನ್ ಉಪೈಹಿ ನೌ ಇತಿ ಕ್ಷಮಸ್ವ ಮೇ ವಚಃ. ಸಮುದ್ರ ಸಂಶ್ರಯೋ ಭವಾನ್ ಬಹೂನ್ ಪ್ರಗೃಹ್ಯ ಲಾವಣಾನ್ ಉಪ್ಪು ಲಾವಣಾನ್ ಸುಭಾರಕಾನ್ ಬಹಳ ಭಾರ ಇರುವಂಥದ್ದು ಉಪೈಹಿ ತಂದು ಕೊಡಬೇಕು ನಮಗೆ ಅಂತ ಅವರು ಹೇಳಿದ್ದಾರೆ. ಭಗವಂತ ನನ್ನನ್ನು ಕ್ಷಮಿಸು, ನಾನು ಹೇಳಿದ್ದಲ್ಲ ಇದು, ಅವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಕೆಟ್ಟ ಮಾತು ಹೇಳಿದ್ದಾರೆ. ಭಗವಂತನಿಗೆ ಆರ್ಡ್ರ್ ಕೊಡ್ತಾ ಇದ್ದಾರೆ. ಏನು ಆರ್ಡ್ರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನು ಕೃಷ್ಣ ಸಮುದ್ರ ಸಂಶ್ರಯ, ಸಮುದ್ರದ ಮಧ್ಯದಲ್ಲಿ ಇರುವ ಮಾಮ. ಆದ್ದರಿಂದ ಏನಂತೆ, ಸಮುದ್ರದಲ್ಲಿ ಮಧ್ಯದಲ್ಲಿದ್ದರೆ ಸುತ್ತ ತೀರದಲ್ಲಿ ಏನು ಸಿಗ್ತದೆ, ಸಮುದ್ರದಲ್ಲಿ ಏನು ಸಿಗ್ತದೆ, ಉಪ್ಪು ನೀರು, ಅಂದರೆ ಉಪ್ಪು ಸಿಗ್ತದಲ್ಲ, ಹೌದು, ಆ ಉಪ್ಪು ಇಟ್ಕೊಂಡು ಬರಲಿಕ್ಕೆ ಹೇಳಿ ಅಂತೇಳಿದರೆ ಯಾತಕ್ಕೆ ಬರಬೇಕು, ರಾಜಸೂಯ ಯಾಗ ಮಾಡಲಿಕ್ಕೆ ನಾವು ಹೊರಟಿದ್ದಲ್ವಾ. ಸೊ ಅವ್ನು ಕಪ್ಪ ಕಾಣಿಕೆ ಕೊಡಬೇಕಲ್ವ, ಸೋಲು ಒಪ್ಪಿಕೊಂಡು ಒಂದು ಕಪ್ಪ ಕಾಣಿಕೆ ಕೊಡಬೇಕು. ಎರಡನೇದು, ಮೂರನೇದು ಅವನ ಹತ್ರ ಏನು ಕೊಡಲಿಕ್ಕೆ ಇಲ್ಲ ಅಲ್ಲಿ, ಅಂದರೆ ಸಮುದ್ರದ ಮಧ್ಯದಲ್ಲಿದ್ದಾನಲ್ಲ, ಉಪ್ಪು ಮಾತ್ರ ಸಿಗುವುದು, ಒಂದು 20 ಮೂಟೆ ಉಪ್ಪು ಹಾಕಲಿ ಅಂತ. ಅಂದರೆ ಲಾವಣಾನ್ ಬಹೂನ್ ಪ್ರಗೃಹ್ಯ, ತುಂಬ ಉಪ್ಪಿನ ಮೂಟೆಗಳನ್ನು ಪ್ರಗೃಹ್ಯ ಹಿಡ್ಕೊಂಡು, ಸುಭಾರಕಾನ್ ಭಾರ ಹೊರುವವನಾಗಿ ಶ್ರೀಕೃಷ್ಣನಿಗೆ ಹೇಳಿ 20 ಮೂಟೆ ಉಪ್ಪನ್ನು ಹೊತ್ಕೊಂಡು ಬರಲಿಕ್ಕೆ ಹೇಳಿ, ಆ ಭಾರವಾದ ಉಪ್ಪಿನ ಮೂಟೆ. ಆಮೇಲೆ ಇಲ್ಲ, ಅಲ್ಲಿ ಸಮುದ್ರದ ಮಧ್ಯೆ ಅಲ್ಲಿ ಅಡಿಯಲ್ಲಿ ರತ್ನಗಳು ಸಿಗ್ತದಂತ, ಸಿಕ್ಕಿದರೆ ಹಾಕ್ಕೊಂಡು ಬರಲಿ ಅಂತ, ಅದನ್ನು ಹಾಕ್ಕೊಂಡು ಬರಲಿ. ಆದರೆ ಮುಖ್ಯವಾಗಿ ಏನು, ರತ್ನಗಳನ್ನು ಹಿಡ್ಕೊಂಡು ಬರಬೇಕು, ಅದನ್ನು ಸಿಕ್ಕಿದ್ದನ್ನು ಬಿಡಬಾರ್ದು, ಮತ್ತು ಉಪ್ಪಿನ ಮೂಟೆ ಹಿಡ್ಕೊಂಡು ಬರಲಿ ಅಂತ. ಅಂದರೆ ಏನಂತ ಹೇಳಿದ್ರೆ ನೋಡಿ, ನಿಜವಾಗಿ ಮಕ್ಕರೇ, ಇದು ತಮಾಷೆ, ಇದು ಅಂದರೆ ಎಲ್ಲಿವರೆಗೆ ತಮಾಷೆ ಮಾಡೋದು ನೋಡಿ ಅಂತೇಳಿ ನಾವು ಸಹ ನೋಡ್ತೇವೆ ನೋಡಿ, ಪ್ರತಿದಿನ ತಮಾಷೆ ಮಾಡೋದು ಇಲ್ಲಿ ಕೂಡ. ಸೊ ಅದೇ ಥರ. ಸೊ ಅಂತೇಳಿದರೆ ಅದರಲ್ಲಿ ಗೊತ್ತಾಗ್ತದೆ ಏನಂತೇಳಿದರೆ, ಭಗವಂತನಿಗೆ ಹೋಗಿ ತಮಾಷೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಎಂಥ ಒಂದು ಅಂತೇಳಿದರೆ ಇದಕ್ಕೆ ಅರ್ಥವೂ ಇಲ್ಲ, ಏನೂ ಇಲ್ಲ ಅಂತ. ಈ ರೀತಿ ಮಕ್ಕರ್ ಅಂತೇಳಿದರೆ ಸಮುದ್ರದ ಮಧ್ಯದಲ್ಲಿ ಅವ ಕೃಷ್ಣ, ಅವನ ಹತ್ರ ಕೊಡಲಿಕ್ಕೆ ಬೇರೆ ಎಂಥದ್ದು ಇಲ್ಲರಿ, ಉಪ್ಪು ಒಂದು ಉಂಟು, 20 ಮೂಟೆ ಉಪ್ಪು ಹಾಕ್ಲಿಕ್ಕೆ ಹೇಳಿ ಅಂತ. ಏನದು ಕಪ್ಪ ಕಾಣಿಕೆ, ಅವನ ಹತ್ರ ಏನಿಲ್ಲ ಅಲ್ಲಿ ಕೊಡಲಿಕ್ಕೆ, ಉಪ್ಪಿನ ಮೂಟೆ ಸಿಗ್ತದೆ, 20 ಮೂಟೆ ಬೆನ್ನಲ್ಲಿ ಹೊತ್ತುಕೊಂಡು ಬರಲಿ ಅಂತ. ಹಾಗೆ ಅಂದರೆ ಲಾವಣಾನ್ ಪ್ರಗೃಹ್ಯ ಹಿಡಿದುಕೊಂಡು, ಬಹೂನ್ ಅಂತ ಹೇಳಿದರೆ ತುಂಬ, 1-2 ಮೂಟೆ ಅಲ್ಲ, ಅದೊಂದು 10-20 ಮೂಟೆ ಹಿಡ್ಕೊಂಡು ಬರಲಿ. ಸುಭಾರಕಾನ್ ಭಾರ ಇರುವಂಥದ್ದನ್ನು ತಮಾಷೆ ಅಂದರೆ ಉಪ್ಪಿನ ಮೂಟೆ ಹೊರಿಸೋದು ಅಂತ ಕೃಷ್ಣನ ಹತ್ರ ಅಂತೇಳಿದರೆ, ಕಪ್ಪ ಕಾಣಿಕೆ ಕೊಡಬೇಕು, ಸೋಲೊಪ್ಕೊಳ್ಬೇಕು ಅಂತೇಳಿದ್ರೆ ಎಷ್ಟು ಕಂಡೀಷನ್ ನೋಡಿ ಅಂತೇಳಿದರೆ, ಇದು ಏನಿದು ಉಪ್ಪಿನ ಮೂಟೆ ಹೊತ್ಕೊಂಡು ಬರಬೇಕಂತ ಹೇಳು ಅಂತ ಹೇಳಿದ್ದು ಅಂದರೆ ಕಪ್ಪ ಕಾಣಿಕೆ ಬೇರೆ ಏನಿಲ್ವ ಅಲ್ಲಿ ಅಂತ ಸಿಗೋದಿಲ್ಲ ನಮ್ಮ ಹತ್ರ. ಆ ಸಮುದ್ರ ಮಧ್ಯೆ ಉಪ್ಪಿನ ಮೂಟೆ ಮಾತ್ರ ಸಿಗೋದು ಅಂತ. ರತ್ನಗಳು ಸಿಗ್ತದಂಥದ್ದು ಹಿಡ್ಕೊಂಡು ಬರಲಿ ಅಂದರೆ, ರತ್ನಗಳನ್ನು ಹಿಡ್ಕೊಂಡು ಬಂದರೂ ಇವರಿಗೆ ಖುಷಿ ಆಗೋದಿಲ್ಲ, ಉಪ್ಪಿನ ಮೂಟೆ ಹಿಡ್ಕೊಂಡು ಬಂದರೆ ಖುಷಿ ಆಗೋದು, ಅಂದರೆ ತಮಾಷೆ ಮಾಡಬೇಕಂತ. ಸಮುದ್ರ ಸಂಶ್ರಯ ಅಂದರೆ ಸಮುದ್ರವನ್ನೇ ಆಶ್ರಯಿಸಿಕೊಂಡಿರುವಂಥ ಆ ಕೃಷ್ಣ ಸಮುದ್ರ ಸಂಶ್ರಯ. ಭವಾನ್ ಅಂತ ಹೇಳಿದರೆ ಆ ದೂತ ಹೇಳೋದು, ಭವಾನ್ ಅಂದರೆ ನೀವು, ಅಂದರೆ ಕೃಷ್ಣನಿಗೆ ಹೇಳೋದು, ತುಂಬ ಉಪ್ಪಿನ ಮೂಟೆಗಳನ್ನು ಹಿಡ್ಕೊಂಡು, ಸುಭಾರಕಾನ್ ಭಾರ ಇರುವವುಗಳನ್ನು ಉಪೈಹಿ ತಂದು ಕೊಡಬೇಕಂತೆ. ಉಪೈಹಿ ತಂದು ಕೊಡಿ, ಯಾರಿಗೆ, ಹಂಸಡಿಪಿಕರಿಗೆ. ಅಂದರೆ ಕೃಷ್ಣ ಬೆನ್ನಿನಲ್ಲಿ ಮೂಟೆ ಹೊತ್ಕೊಂಡು ಬರಬೇಕಾ, ಹೌದು, ಹಾಗೆ ಹೇಳಿ ಕಳಿಸಿದ್ದು. ಸುಭಾರಕಾನ್ ಉಪೈಹಿ ನೌ ಇತಿ, ನೌ ಅಂದರೆ ನಮಗೆ, ನಮ್ಮಲ್ಲಿ ತಂದು ಕೊಡಿ. ಇತಿ 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 ಯಾರ್ದು ಆನ್ ಆಗಿದೆ, ಹಾಂ, ನೌ ಇತಿ ಕ್ಷಮಸ್ವಮೇವಚಃ. ಬ್ರಾಹ್ಮಣ ಹೇಳ್ತಾನೆ, ಪ್ರಭೋ, ಆಮೇಲೆ ಈಶಾ ಅಂದರೆ ನೀವು ಅಂತೇಳಿದರೆ ಎಂಥ ಪ್ರೇರಕ ಶಕ್ತಿ ಅಂತೇಳಿದರೆ, ಇಡೀ 14 ಲೋಕಕ್ಕೂ ನೀವು ಪ್ರೇರಕ ಶಕ್ತಿ. ಆ ಮೂಢಾತ್ಮರಿಗೆ ಗೊತ್ತಿಲ್ಲ, ಮುಟ್ಟಾಡರು ಈ ರೀತಿ ಹೇಳಿ ಕಳಿಸಿದ್ದಾರೆ.
ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ದೂತ. ಕ್ಷಮಸ್ವಮೇವಚಃ, ನನ್ನ ಮಾತನ್ನು ಕ್ಷಮಿಸಿಬಿಡಿ. ಭಗವಂತ ಮನಸ್ಸಿಗೆ ಹಾಕೊಳ್ಬೇಡಿ. ಈ ಬ್ರಾಹ್ಮಣ ಮಂದಿ ಈ ರೀತಿ ಹೇಳಿದ, ಬ್ರಾಹ್ಮಣ ಹೇಳಿದ್ದಲ್ಲ, ಅವರು ಹೇಳಿದ್ದು ಅನ್ನುವಂಥದ್ದು ನಿಮಗೆ ಅಂತೇಳಿದ್ರೆ ಮತ್ತೆ ಹೇಳ್ತಾ ಇದ್ದೇನೆ. ಬ್ರಾಹ್ಮಣ ಭಗವಂತ ನನ್ನ ಮೇಲೆ ಏನಾದರೂ ಇನ್ನೇನು ಆ ರುದ್ರದೇವರು 3ನೇ ಕಣ್ಣು ಬಿಟ್ಟು ಹಾಗೆ ನನ್ನ ಮೇಲೆ ಆ ಕಣ್ಣೇನಾದರೂ ಬಿಟ್ಟು ಬಿಡಬೇಡಿ ಅಂತೇಳಿದರೆ, ನನ್ನ ಮೇಲೆ ಏನೂ ಬೇಜಾರು ಮಾಡ್ಕೊಳ್ಬೇಡಿ. ನೀವು ಒಂದು ಚೂರು ಕಣ್ಣಿನ ರೆಪ್ಪೆ ಹಾರಿದ್ರು ಬ್ರಾಹ್ಮಣ ಇಷ್ಟು ಮಾತಾಡ್ತಾನೆ ಅಂತ ನಂದು ಕತೆ ಮುಗೀತದೆ. ಅಂದರೆ ಅದೆಲ್ಲ ಮಾಡಿಬಿಡಬೇಡಿ, ನಂದು ಏನೂ ಇಲ್ಲ ಇದರಲ್ಲಿ ಅಂತ ಪುನಃ ಹೇಳ್ತಾ ಇದ್ದಾನೆ ಈ ಬ್ರಾಹ್ಮಣ. 233ನೇ ಶ್ಲೋಕ. ಆ ಕೃಷ್ಣ ಅಂದರೆ ಭವಾನ್, ನೀವು ಸಮುದ್ರದಲ್ಲಿ ನೆಲೆಸಿರುವವನು, ಸಮುದ್ರ ಸಂಶ್ರಯ, ಅದರಲ್ಲಿ ಆಶ್ರಯ ಪಡೆದಿರುವವನು. ಆ ಲವಣ ಸಮುದ್ರದಲ್ಲಿ ಅಂದರೆ ಆ ಲವಣ ಸಮುದ್ರದಲ್ಲಿ, ಸಮುದ್ರ ಲವಣಾನ್ ಸಮುದ್ರ ಅಂತ ಹೇಳಿದರೆ, ಆ ಲವಣ ಸಮುದ್ರದಲ್ಲಿ ಬಹಳ ರತ್ನಭಾರಗಳನ್ನು ತೆಗೆದುಕೊಂಡು ನಮ್ಮ ಬಳಿಗೆ ಬಾ ಅಂತೇಳಿದರೆ, ಜೊತೆಗೆ ಉಪ್ಪಿನ ಮೂಟೆಗಳನ್ನು, ಅಂದರೆ ಇದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಏನಂದರೆ ರತ್ನಭಾರಗಳನ್ನು, ಒಂದು 20 ಮೂಟೆ ರತ್ನಭಾರಗಳನ್ನು ತಗೊಂಡು ಬರಲಿ ಅಂತ. ಲಾವಣಾನ್ ಸಮುದ್ರ ಸಂಶ್ರಯಾನ್ ಅಂದರೆ ಉಪ್ಪು ನೀರಿನ ಸಮುದ್ರವನ್ನು ಆಶ್ರಯಿಸಿಕೊಂಡಿರುವವನು. ಸುಭಾರಕಾನ್ ಅಂತ ಹೇಳಿದರೆ ಭಾರ ಇರುವ ಉಪ್ಪಿನ ಮೂಟೆಗಳನ್ನು ತಗೊಂಡು ಬರಲಿ ಅಂತ ತಮಾಷೆ ಮಾಡಿದ್ದೇ ಜಾಸ್ತಿ. ರತ್ನಾಭರಣ ಇದಗಳನ್ನು, ಯಾವುದು ರತ್ನದ ರಾಶಿಯನ್ನು ಹಿಡ್ಕೊಂಡು ಬರಲಿ, ಭಾರವಾದ ರತ್ನಗಳನ್ನು ಅಂತ. ರತ್ನಗಳ ಮಾತು ಕಮ್ಮಿ, ಉಪ್ಪಿನ ಮೂಟೆ ಮಾತು ಇದರಲ್ಲಿ ನಿಜವಾಗಾದರೆ ಜಾಸ್ತಿ ಇರುವಂಥದ್ದು. ಈ ರೀತಿ ಮಕ್ಕರು ಮಾಡಿದ್ದಾರೆ. ಅದಕ್ಕೋಸ್ಕರ ದೂತ ಹೇಳ್ತಾನೆ, ಕ್ಷಮಸ್ವಮೇವಚಃ, ಭಗವಂತ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾ ಇದ್ದಾನೆ. 233ನೇ ಶ್ಲೋಕ ಆಯಿತು. 234 ಮಾಡಿ ಮುಗಿಸೋಣ ವೈದ್ಯರೇ. ಆ ಬ್ರಾಹ್ಮಣನು ಹೀಗೆ ಹೇಳಿ ಆ ಕೃಷ್ಣನನ್ನು ನಮಸ್ಕರಿಸುತ್ತಾನೆ. ಅದನ್ನು ಕೇಳಿ ಯಾದವರು ನಕ್ಕಿ ಬಿಡುತ್ತಾರೆ. ಮೇಘದ ಧ್ವನಿಯಂತೆ ಧ್ವನಿಯುಳ್ಳ ಶ್ರೀಕೃಷ್ಣನಾದರೂ ಸಾತ್ಯಕ್ಯನ್ನು ನುಡಿದು ಈ ಮುಂದಿನ ಮಾತನ್ನು ಹೇಳುತ್ತಾನೆ. ಉದೀರ್ಯ ತಮ್ನ ನಾಮ ಸಪ್ರಚಾಹಸನ್ ಸ್ಮ ಯಾದವಾಃ ಹರಿಸ್ತು ಸಾತ್ಯಕಿಂ ವಚಃ ಜಗಾದ ಮೇಘನಿಸ್ವನಃ. ಉದೀರ್ಯ ಇಷ್ಟೆಲ್ಲ ಹೇಳಿ ಬ್ರಾಹ್ಮಣ ಹೇಳ್ತಾನೆ, ನಾನು ಯಾತಕ ಬಂದಿದ್ದೇನೋ ಎಲ್ಲ ಹೇಳಿಬಿಟ್ಟಾಯ್ತು. ನನ್ನ ಮೇಲೆ ಏನೂ ಬೇಜಾರು ಮಾಡ್ಕೊಳ್ಬೇಡಿ, ನನಗೆ ಕ್ಷಮಿಸಿಬಿಡಿ ಅಂತ ಹೇಳಿಬಿಟ್ಟು ತಮ್ನ ನಾಮ ಆ ಕೃಷ್ಣನಿಗೆ ಉದ್ದಂಡ ನಮಸ್ಕಾರ ಮಾಡ್ತಾನೆ. ಪ್ರಭೋ, ನಂದು ಏನೂ ಇಲ್ಲ, ನನ್ನ ಮೇಲೆ ಏನೂ ಬೇಜಾರು ಮಾಡ್ಕೊಳ್ಬಾರ್ದು ಅಂತೇಳಿದರೆ, ನಾನು ರಾಜದೂತ ಹೇಳಿಕೊಟ್ಟಿದ್ದನ್ನು ಹೇಳಿದ್ದೇನೆ ಅಂತೇಳಿದರೆ, ಬಹಳ ಅಂತೇಳಿದರೆ ಕೆಟ್ಟ ಮಾತುಗಳನ್ನು ಹೇಳಿದ್ದೇನೆ, ನನಗೆ ಕ್ಷಮಿಸಿಬಿಡಿ ಅಂತ ಮತ್ತೆ ಕ್ಷಮಯಾಚನೆ ಮಾಡಿ ಉದೀರ್ಯ ಇದನ್ನೆಲ್ಲ ಹೇಳಿ, ಉದೀರ್ಯ ಅಥವಾ ಇತಿ ಈರ್ಯ ಹೀಗೆ ಹೇಳಿ ತಮ್ನ ನಾಮ ಭಗವಂತನನ್ನು ನಮಸ್ಕರಿಸುತ್ತಾನೆ ಈ ಬ್ರಾಹ್ಮಣ. ಆಗ ಯಾದವಾಹ ಪ್ರಚಾಹಸನ್ ಸ್ಮ ಅಂತೇಳಿದರೆ ಭೂತಕಾಲ. ಸೊ ಯಾದವಾಹ ಅಲ್ಲಿ ಇರುವಂಥ ಎಲ್ಲ ಯಾದವರು ಪ್ರಚಹಸನ್, ಚ ಅಂದರೆ ಮತ್ತು, ಸೊ ಚಾವನ್ನು ಹೊರಗೆ ತೆಗೀರಿ ಅಂದರೆ ಇದು ಪ್ರಹಸನ್, ಮಧ್ಯದಲ್ಲಿ ಹೋಗಿ ಚಾ ಸೇರ್ಕೊಂಡ್ಬಿಟ್ಟಿದೆ. ಪ್ರಹಸನ್, ಹಸನ್ ಅಂದರೆ ನಕ್ಕು ಬಿಟ್ಟರು, ಜೋರಾಗಿ ನಗಾಡಿದರು. ಹಸನ್ ಅಂದರೆ, ಪ್ರಹಸನ್ ಅಂದರೆ ಬಹಳ ಅಂತೇಳಿದರೆ ಬಹಳ ಹ ಹ ಹ ಅಂತ ಹೇಳ್ಕೊಂಡು ಜೋರಾಗಿ ನಗುವುದಕ್ಕೆ ಹೆಸರು ಪ್ರಹಸನ್. ಅಂದರೆ ಅವರು ಯಾರನ್ನು ನೋಡಿ ನಕ್ಕಿದ್ದು? ಈ ಬ್ರಾಹ್ಮಣನನ್ನು. ಅಂದರೆ ಬ್ರಾಹ್ಮಣನನ್ನು ನೋಡಿ ನಕ್ಕಿದ್ದ ಅಲ್ಲ, ಆ ಮುಟ್ಟಾಳ ಹಂಸ ಡಿಬಿಕರಿದ್ದಾರಲ್ಲ ಮೂರ್ಖರು, ಅವರ ಬಗ್ಗೆ ಎಣಿಸಿಕೊಂಡು ನಕ್ಕು ಬಿಟ್ಟರು. ಯಾರು? ಯಾದವರು. ಆಗ ಶ್ರೀಕೃಷ್ಣ ಮಾತ್ರ ಭಾಳ ಸೀರಿಯಸ್ ಇದ್ದಾನೆ ಅಂತೇಳಿದರೆ, ಈ ರೀತಿ ತಮಾಷೆ ಮಾಡಿದ್ದಾರಲ್ಲ ಕೃಷ್ಣನಿಗೆ ಇದು ತಮಾಷೆ ಕೇಳಿ ಅದೇನಂತೇಳಿದರೆ ಅದೇನು ತೊಂದರೆ ಇಲ್ಲ ಅಂತಾಗಿದೆ. ಅಂದರೆ ಇವ್ರದ್ದು ಮುಟ್ಟಾಳ ಬುದ್ಧಿ, ತಮಾಷೆ ಮಾಡುವಂಥದ್ದೇ ಬುದ್ಧಿ, ಮಾಡಲಿ ತಮಾಷೆ,
ಯಾರಿಗೆ ತೊಂದರೆ? ಅವರಿಗೆ ತೊಂದರೆ. ಭಗವಂತನಿಗೆ ಸರಿ ಗೊತ್ತು. ಅಂದರೆ ಅಂಧ ತಮಸ್ಸಿಗೆ ಹೋಗಲಿಕ್ಕೆ ಒಳ್ಳೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಎಕ್ಸಾಮ್ ಎಲ್ಲ ಇದ್ದರೆ ಮಕ್ಕಳೆಲ್ಲ 11 ಗಂಟೆ 12 ಗಂಟೆ ರಾತ್ರಿವರೆಗೆ ಕೂತ್ಕೊಂಡು ಊರು ಹೊಡೆದು ಮರುದಿವಸ ಮತ್ತೆ 5 ಗಂಟೆಗೆ ಎದ್ದು ಓದಿದ್ದನ್ನೆಲ್ಲ ಮತ್ತೊಂದು ಸಲ ನೆನಪು ಮಾಡಿಕೊಂಡು 9 ಗಂಟೆಗೆ ಪರೀಕ್ಷೆಗೆ ಹಾಜರಾಗ್ತಾರಲ್ಲ, ಇದೇ ಥರ ಅಂಧ ತಮಸ್ಸಿಗೆ ಹೋಗಲಿಕ್ಕೆ ಅದೇ ಥರ ತಯಾರಿ ಮಾಡ್ತಾ ಇದ್ದಾರೆ. ಮಾಡಲಿ ತಯಾರಿ ಅಂತ ಹೇಳ್ಕೊಂಡು ಭಗವಂತ ಇದ್ದಾನೆ. ಸೊ ಬಹಳ ಅಂತೇಳಿದರೆ ಗಂಭೀರವಾಗಿದ್ದುಕೊಂಡು ಮೇಘ ನಿಸ್ವನಃ ಅಂತೇಳಿದರೆ ಮೇಘ ಅಂತೇಳಿದರೆ ಮೋಡ. 2 ಮೋಡಗಳು ಒಂದಕ್ಕೊಂದು ತಾಟಿದಾಗ, ಒಂದಕ್ಕೊಂದು ಹೊಡ್ಕೊಂಡಾಗ ಏನಾಗ್ತದೆ? ಮಿಂಚು ಬರ್ತದೆ. ಮಿಂಚು ಬಂದ ಕೂಡಲೇ ಅರ್ಥ ಏನು? ಈಗ ಸಿಡಿಲು ಬರ್ತದೆ, ಗುಡುಗು ಹೊಡಿತದೆ, ಸಿಡಿಲು ಹೊಡಿತದೆ ಅಂತ ಅರ್ಥ. ಸೊ ಅಂದರೆ ಸಿಡಿಲು ಯಾವ ರೀತಿ ಹೊಡೆದಾಗ ಶಬ್ದ ಆಗ್ತದೋ ಅಂತಹ ಧ್ವನಿ ಉಳ್ಳ ಶ್ರೀಕೃಷ್ಣನು ಮೇಘ ನಿಸ್ವನ ಅಂದರೆ ಶಬ್ದ ಅಂದರೆ ಗರ್ಜನೆ. ಮೇಘದ ಗರ್ಜನೆ ಅಂದರೆ ಸಿಡಿಲು ಅಂತ ಅರ್ಥ. ಸೊ ಸಿಡಿಲು ಬಡಿಯುವಾಗ ಎಂಥ ಶಬ್ದ ಆಗ್ತದೋ ಅಂಥ ಶಬ್ದ ಇರುವ ಶ್ರೀಕೃಷ್ಣನು ಹರಿಹಿ ತು ಅಂದರೆ ಇವರೆಲ್ಲ ನಕ್ಕರು, ಹರಿ ಮಾತ್ರ, ಭಗವಂತ ಮಾತ್ರ, ಶ್ರೀಕೃಷ್ಣ ಮಾತ್ರ ನಗಲಿಲ್ಲ. ಅದಕ್ಕೋಸ್ಕರ ಹರಿಹಿ ತು ಅಂದರೆ ಇವರೆಲ್ಲ ನಕ್ಕರು, ಭಗವಂತ ನಗಲಿಲ್ಲ, ಸೀರಿಯಸ್ ಇದ್ದಾನೆ. ಅದಕ್ಕೆ ತು ಅಂತ ಹಾಕಿದ್ದಾರೆ ಮಧ್ವರು. ಹರಿಹಿ ತು ಅಂದರೆ ಹರಿ ನಗಲಿಲ್ಲ, ಶ್ರೀಕೃಷ್ಣ ಮೇಘ ನಿಸ್ವರ, ಮೇಘದ ಗರ್ಜನೆಯಂತೆ ಗರ್ಜನೆ ಇರುವಂಥ ಆ ಶ್ರೀಕೃಷ್ಣನು ವಚೋ ಜಗಾದ ಒಂದು ಮಾತು ಹೇಳಿದ. ಯಾರಿಗೆ? ಸಾತ್ಯಕಿಂ. ಹೇ ಸಾತ್ಯಕಿ ಬಾಯಿಲ್ಲಿ ಅಂತ. ಅಂದರೆ ಸಾತ್ಯಕಿ ಅಂತ ಹೇಳಿದರೆ ಮಹಾಶೂರ, ಮಹಾಪರಾಕ್ರಮಿ, ಮಹಾರಥ. ಸೊ ಮಹಾರಥನನ್ನು ಕರೆದ ಸಾತ್ಯಕಿಯನ್ನು ಅಂತ ಹೇಳಿದರೆ ಅತಿಯಾದ ಆಪ್ತ. ಸೊ ಹೋಗು ಈ ಬ್ರಾಹ್ಮಣನ ಜೊತೆಗೆ ಹೋಗಿ ಅವರಿಗೆ ಸರಿಯಾಗಿ ಹೇಳಿ ಬಾ. ಯಾರಿಗೆ? ಹಂಸಡಿಪಿಗರಿಗೆ. ಸೊ ಭಗವಂತ ಶ್ರೀಕೃಷ್ಣನು ಸಾತ್ಯಕಿಗೆ ಒಂದು ಮಾತು ಹೇಳಿದ. ಏನು ಮಾತು ಹೇಳಿದ ಅದು ನಾಳೆ ನೋಡುವ. ಸೊ 234ನೇ ಶ್ಲೋಕ. ಜನಾರ್ದನ ಅಂತೇಳಿದರೆ ಆ ಬ್ರಾಹ್ಮಣನ ಹೆಸರು ಕೂಡ ಜನಾರ್ದನ. ಯಾರು? ಆ ರಾಜದೂತನಾಗಿ ಬಂದವನು. ಆ ರಾಜದೂತ ಜನಾರ್ದನ ಇತಿ ಈರ್ಯ ಅಥವಾ ಉದೀರ್ಯ ಹೀಗೆ ಹೇಳಿ ತಮ್ನ ನಾಮ ಭಗವಂತನನ್ನು ಅಡ್ಡ ಬಿದ್ದ, ನಮಸ್ಕಾರ ಮಾಡಿದ. ಸೊ ಅಂತೇಳಿದರೆ ಕ್ಷಮಸ್ವಮೇವಚಃ ಅಂತ ಮೊದಲೇ ಹೇಳಿದ್ದಾನೆ. ನನ್ನ ಮಾತನ್ನು ಕ್ಷಮಿಸಿಬಿಡಿ ಭಗವಂತ ಅಂತ ಅಡ್ಡ ಬಿದ್ದಿದ್ದಾನೆ ಭಗವಂತ. ಆಗ ಆ ಮೂರ್ಖರಾದ ಹಂಸಡಿಬಿಕರ ಬಗ್ಗೆ ಎಣಿಸಿಕೊಳ್ತಾ ಯಾದವರೆಲ್ಲ ಯಾದವಾಹ ಆಮೇಲೆ ಫಸ್ಟಿಗೆ ಚ ಮತ್ತು ಪ್ರಹಸನ್ ಅಂತ ಹೇಳಿದ್ರೆ ನಕ್ಕು ಬಿಟ್ರು, ಗಟ್ಟಿಯಾಗಿ ನಕ್ಕರು ಅಂತ ಅರ್ಥ. ಅಂದರೆ ಜೋರಾಗಿ, ಪ್ರಕೃಷ್ಟೇನ. ಹರಿಸ್ತು ಶ್ರೀಕೃಷ್ಣ ಮಾತ್ರ ನಗಲಿಲ್ಲ, ಬಹಳ ಗಂಭೀರವಾಗಿದ್ದಾನೆ. ಹರಿಹಿತ್ತು ಸಾತ್ಯಕಿಯನ್ನು ಕುರಿತು ವಚೋ ಜಗಾದ ಒಂದು ಮಾತು ಹೇಳಿದ. ಹೇಗೆ ಅಂತೇಳಿದರೆ ಮೇಘನಿಸ್ವನಃ ಅಂತೇಳಿದರೆ ಗಂಭೀರ. ಯಾವ ಥರ ಗಂಭೀರ? ಮೇಘ ಅಂತೇಳಿದರೆ ಮೇಘ ಯಾಕೆ ಗಂಭೀರ? ಮೋಡ ಆದ್ಮೇಲೆ ಮಳೆ ಬರ್ತದಂತ ಇಲ್ಲ. ಮಳೆ ಬರೋ ಮೊದಲು ಏನಾಗ್ತದೆ? ಒಂದು ಮೋಡ ಇನ್ನೊಂದು ಮೋಡಕ್ಕೆ ಹೊಡ್ಕೊಂಡು ಮಿಂಚು ಸಿಡಿಲು ಜೋರಾಗಿ ಬಂದು ಆಮೇಲೆ ಮಳೆ ಬರೋದು. ಸೊ ಇದು ಮಳೆ ಬರುವ ಮೊದಲು ಮೋಡಗಳು ಒಂದಕ್ಕೊಂದು ಘಟ್ಟಿಸಿಕೊಂಡು ಹೊಡ್ಕೊಂಡು ಅವುಗಳು ಗರ್ಜನೆ ಮಾಡ್ತವೆ. ಅದಕ್ಕೆ ಗುಡುಗು ಸಿಡಿಲು ಅಂತ ಹೆಸರು. ಅಂಥ ಸಿಡಿಲಿನ ಧ್ವನಿ ಯಾವ ಥರ ಇದೆಯೋ ಆ ಥರ ಧ್ವನಿಯುಳ್ಳ ಶ್ರೀಕೃಷ್ಣನು ಗಂಭೀರವಾಗಿ ಒಂದು ಮಾತು ಹೇಳಿದ. ಬಾ ಸಾತ್ಯಕಿ, ಇಲ್ಲಿ ಬಾ, ನೋಡು ನಾನೆಲ್ಲ ಹೇಳ್ತಾ ಇದ್ದೇನೆ, ಇದನ್ನೆಲ್ಲ ಹೋಗಿ ಈ ಬ್ರಾಹ್ಮಣನೊಟ್ಟಿಗೆ ಹೋಗು. ಆ ಹಂಸಡಿಬಿಕರು ಮಹಾಮೂರ್ಖರು, ಮುಠಾಳರು, ಅವರಿಗೆ ತಿಳಿ ಹೇಳಿ ಬಾ ಅಂತ ಒಂದು ಹೇಳ್ತಾನೆ. ಸೊ ಏನು ಹೇಳ್ತಾನೆ, ಏನು ಮಾತು ಅನ್ನುವಂಥದ್ದು ನಾಳೆ ನೋಡುವ. ಸೊ ಅಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮತ್ತು ನಿಲ್ಲಿಸ್ಕೊಳ್ಳೋಣ. ಕೃಷ್ಣ ಅರ್ಪಣ ಮಸ್ತು.